ನಮಸ್ಕಾರ ಎಲ್ರಿಗೂ ಮತ್ತೊಂದು ಲಾಗಿಗೆ ಸ್ವಾಗತ. ಸೊ ಇವತ್ತು ನಮ್ಮ ಒಂದು ಜಟಾಯು 4x4 ಅಡ್ವೆಂಚರ್ಸ್ನ ಒಂದು ರೈಡ್ ನಂಬರ್ 10 ಬೆಳಿಗ್ಗೆ ನನ್ನ ಮಗನ ಜೊತೆ ಹಾಕೊಂಡು ನೋಡ್ತಾ ಇದ್ದೀರಾ ಅಂದರೆ ಈಗ ನೀನು ಯಾಕೋ ಬರ್ತೀನಿ ನನ್ನ ಜೊತೆ ಯಾವಾಗಲೂ? ಯಾಕೆ ಬರ್ತೀನಿ ನೀನು? ಅಲ್ಲ ನೀನು ಇನ್ನೂ ಪಾಪು ತಾನೆ, ಆರಾಮ ಮನೇಲಿ ಮಲ್ಕೊಂಡಿರ್ಬೇಕು ತಾನೆ. ಬೆಳಿಗ್ಗೆನೆ ನೋಡಿ 5:15 5:15 ಎದ್ಬಿಟ್ಟು ಇನ್ನೂ ಇದು ಮನೆ ಬಿಟ್ಟಾಗೆ ಇನ್ನೂ 4:15 ಎದ್ದು ಕೂತಿರ್ತಾನೆ. ಏನಕ್ಕೋ ಬರ್ತೀನಿ ನೀನು? ಅಲ್ಲ ಕಣೋ, ನೀನು ಕ್ಯಾಂಪಿಂಗ್ ಇಲ್ಲ ಯಾಕೋ ಬರ್ತೀಯಾ? ನಾವು ಬಾಯ್ಸು, ನೀನು ಪಾಪು ಆರಾಮಾಗಿ ಮಲ್ಕೊಂಡು ಮನೇಲಿ ಆಟ. ಯಾಕೆ ಬರ್ತೀಯ ಹೇಳೋದು ಫಸ್ಟು? ಆಯ್ತು, ಏನಕ್ಕೆ ಬರಲೇಬೇಕು ಫಸ್ಟ್ ಅದನ್ನ ಹೇಳಿ. ಯಾಕೆ ಬರ್ತೀಯಾ? ಬರ್ತೀಯಾ? ಹೌದಾ? ನೀನು ಕ್ಯಾಂಪಿಂಗು ಅಡ್ವೆಂಚರ್ ಎಲ್ಲ ಮಾಡ್ತೀಯಾ? ಇಲ್ವಾ? ಮಾಡಲ್ವಾ? ಎಳಿಬಾರ್ದು ಗಾಗಲ್ಸ್ ಮಾಡ್ತೆ. ಓಕೆ, ಇಲ್ಲಿ ನಾನು ಮೊನ್ನೆ ತಾನೇ ಕುದುರೆಮುಖದಿಂದ ಬಂದು ಒಂದು ಡೇನೂ ಇಲ್ಲ, 24 hour ಎಲ್ಲ ರೆಸ್ಟು. ಸೊ ಬ್ಯಾಕ್ ಟು ಹಂಗೇ ರೈಡು. ಆ್ಯಕ್ಚುಲಿ ನಾವು ಕುದುರೆಮುಖ ಸೀರೀಸ್ ಎಲ್ಲ ನೋಡಿದ್ದೀರಾ ಹೆಂಗಿತ್ತು ಅಂತ. ಸಖತ್ ಖುಷಿ ಆಗ್ತಾಯಿದೆ. ಒಳ್ಳೆ ರೈಡ್ ಮಾಡಿದೋ, ಒಳ್ಳೊಳ್ಳೆ ರೇಕಿ ಮಾಡಿದ್ದೀವಿ. ನಮ್ಮ ಒಂದು ಕ್ಲಬ್ಗೋಸ್ಕರನೇ ಇದು. ಸೊ ನಾನು ಹೇಳೋದ್ನಲ್ಲ, ಯಾವುದೇ ಒಂದು ಮಾಡಬೇಕಾದ್ರೆ ನಾವು ಒಂದ್ಸಲ ಜಾಗಗಳನ್ನ ನೋಡ್ಕೊಂಬರ್ತೀವಿ. ಆ ಜಾಗ ಹೆಂಗಿದೆ, ಸೇಫ್ಟಿ ಇದೆಯಾ, ನಮಗೂ ಒಳ್ಳೆ ಅಡ್ವೆಂಚರ್ ಸಿಗುತ್ತಾ, ಅದನ್ನೆಲ್ಲ ಆದಮೇಲೆ ನಾವು ಕ್ಲಬ್ಗೆ ಆರ್ಗೋದು. ಓಕೆ, ಇಲ್ಲಿ ಇವತ್ತು ಒಂದು ವಿರಾಜಪೇಟೆ ಕಣ ಅಂದರೆ ಕೇರಳ ಬಾರ್ಡ್ರ್ ಹತ್ತತ್ರ, ಅದು ಆಲ್ಮೋಸ್ಟು ಕೇರಳ ನಿಯರೇ ಅದು. ಅಲ್ಲಿಗೊಂದು ಕ್ಯಾಂಪಿಂಗ್ ಹೋಗ್ತಾ ಇದ್ದೀವಿ, ಪ್ಲಸ್ ಒಂದು ಆಫ್ ರೋಡು, ಪ್ಲಸ್ಸು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಮಾನ್ಸೂನ್ ಬೇರೆ ಸ್ಟಾರ್ಟ್ ಆಗಿದೆ, ನಿಮಗೆ ಗೊತ್ತು, ತುಂಬ ಚೆನ್ನಾಗಿದೆ. ನೀವು ವಾಚ್ ಮಾಡ್ತಿದ್ರೆ ನೀವು ಈ ವಿಡಿಯೋಗಳಾಗಲಿಲ್ಲ ಅಂದರೆ ಜಾಗಗಳನ್ನ ಆರಾಮಾಗಿ ಈ ಒಂದು ರೈಟ್ ಟೈಮು ಒಟ್ಬಿಡಿ, ಆರಾಮಾಗಿ ಒಳ್ಳೆ ಎಕ್ಸ್ಪ್ಲೋರ್ ಮಾಡಿ ಸೇಫ್ಟಿಯಿಂದ. ಟೂ ವೀಲರಲ್ಲಿ ಹೋದರೆ ಗೇರ್ಸ್ ಹಾಕ್ಕೊಳ್ಳಿ, ಹೆಲ್ಮೆಟ್ ಹಾಕ್ಕೊಳ್ಳಿ. ಕಾರಲ್ಲಿ ಹೋದರೆ ಆರಾಮಾಗಿ ಸೇಫ್ಟಿ ಇರುತ್ತೆ. ಸೊ ಎರಡೂ ಮಾಡ್ತಾಯಿದ್ವಿ. ತಿರ್ಗಾ ಮತ್ತೆ ಗಂಧದಗುಡಿ ರೈಡ್ ಇನ್ನೊಂದು ಆರ್ಗನೈಸ್ ಮಾಡ್ತೀನಿ. ಸೊ ಏನು ಮಾಡೋದು, ತಿಂಗಳಿಗೆ 4 ವಾರ ಇರೋದು, ಅದರಲ್ಲಿನ ಎಷ್ಟು ರೈಡ್ಗಳು ಮಾಡ್ತಾನೆ ಇದ್ದೀವಿ ಕಂಟಿನ್ಯೂಸ್ ಆಗಿ. ಇಲ್ಲಿ ಶಕ್ತಿ ಇರೋ ತನಕ ಮಾಡ್ತೀವಿ. ಸೊ ಹೋಗೋಣ ಅಚ್ಚು, ಹಾಯ್ ಹೇಳ್ಬಿಡಿ ಎಲ್ಲರಿಗೂ. ವೆಲ್ಕಮ್ ಟು ಜಟಾಯುನು ಹೇಳು ಇನ್ನೊಂದ್ಸಲ ಹೇಳು. ಮಾಮೂಲಿ ರೊಟೀನು. ನಮ್ಮ ಅಭಿ ಬಂದರು ಕ್ಯಾಬಲ್ಲಿ, ಎಲ್ಲ ಲಗೇಜ್ಗಳೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ಮಾಮೂಲಿ ಎಲ್ಲರೂ ಇಲ್ಲೇ ಇದ್ದಾರೆ. ಆ್ಯಕ್ಚುಲಿ ಮೀಟಿಂಗ್ ಪಾಯಿಂಟ್ ಅಲ್ಲಿರೋದು, ಸುಮ್ಮನೆ ಜಸ್ಟ್ ಅಭಿಗೆ ವೆಯ್ಟ್ ಮಾಡ್ತಿದ್ದೋ ಅಂದ್ಬಿಟ್ಟು ಇಲ್ಲೇ ಇದೆಯೋ. ಹಂಗೆ ಒಂದು ಎಲ್ಲರೂ ಬ್ರೇಕ್ ತೊಗೋತಾರೆ, ಓಡೋದೇ. ಈಗ ನಮ್ಮ ಮೀಟಿಂಗ್ ಲೊಕೇಶನ್ ಬಂದು ಎಕ್ಸ್ಪ್ರೆಸ್ಸಿಗೆ ನೋಡಿ. ನಮ್ಮ ಸಂತೋಷ ಎಡರ್ ಹಾಕ್ಸ್ಬಿಟ್ಟವ್ರು ಗಾಡಿಗೆ, ಫುಲ್ಲು ಜಾಲಿ. ಬರ್ತಾ ಎಲ್ಲರೂ ಸೌಂಡ್ ಮೇಲೆ ಸೌಂಡು. ಫೈನಲಿ ಎಲ್ಲರೂ ಬಂದಿದ್ದಾರೆ, ಮೀಟಪ್ ಆಗಿದ್ದೀವಿ. ನಮ್ಮ ಒಂದು 10 ನಿಮಿಷ ಲೇಟ್ ಆಗಿದೆ. ಈ ಸತಿ ಫಾರ್ಮೆಟಿಗೆ ಬೆನ್ಸ್ ಬಂದಿದೆ, ಟಾರ್ ರಾಕ್ಸು, ಜಿಪ್ಸಿ, ನಮ್ಮದು ಮಾಮೂಲಿ, ಇನ್ನೊಂದು ಫಾರ್ಚುನರು. ಸೊ ಟೋಟಲ್ 1 2 3 4 5 6 7 8 ವೆಹಿಕಲ್ಲು, 2 ವೀಲರ್ 3 ಇದೆ, 8 ಗಾಡಿ ಇದೆ. ಫುಲ್ ಅಡ್ವೆಂಚರೇ. ವಿರಾಜಪೇಟೆಗೆ ಹೋಗ್ತಾಯಿದ್ದೀವಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಜಟಾಯು ಕ್ಲಬ್. ಸೊ ರೈಡ್ ನಂಬರ್ 10 ವಿರಾಜಪೇಟೆ ಕಡೆ ಒಂದು ರೈಡ್ ಹೋಗ್ತಾ ಇದ್ದೀವಿ. ಸೊ ಏನಿಲ್ಲ, ಲೀಡು ನಾನು ಮಾಡ್ತಾಯಿರ್ತೀನಿ. ಸೊ ಜಟಾಯು ಲೀಡ್ ಮಾಡ್ತಾ ಇರ್ತದೆ, ಸ್ವೀಪು ಅಭಿ ಇರ್ತಾರೆ. ಎಲ್ಲರಿಗೂ ವಾಕಿ ಟಾಕಿ ಕೊಡ್ತೀವಿ. ಸೊ ಕೊಡಿ ಇದೆ ರೂಟ್ ಬಂದು ಮೈಸೂರು ಹುಣ್ಸೂರು. ಈಗ ನಾನು ಇನ್ನೇನು ಒಂದು ನೆಕ್ಸ್ಟು ಟೋಲ್ ಎಕ್ಸಿಟ್ ಆದಮೇಲೆ ಕಲಸವಾಡಿ ಹತ್ರ ಪಯಣ ಅಂತಿದೆಯಲ್ಲ, ಅಲ್ಲಿ ಎಕ್ಸಿಟ್ ತೊಗೊಳ್ತೀನಿ. ಅಲ್ಲಿ ಹೋಗಿ ಒಳಗಡೆ ಶ್ರೀರಂಗಪಟ್ಟಣ ಅಂದರೆ KRS ರೋಡಲ್ಲಿ ಹೋಗಿ ಇಳುವಾಳ ಕನೆಕ್ಟ್ ಆಗ್ತೀನಿ. ಇಳುವಾಳ ಆದಮೇಲೆ ಹುಣಸೂರು ತಿತಿಮತಿ ಇರ್ತೀವಿ. ನಾವು ಎಲ್ಲೆಲ್ಲಿ ಇರ್ತೀವಿ, ಯಾವ ಲೊಕೇಶನ್ ಮೀಟ್ ಆಗ್ತಿರ್ತೀವಿ ಅಂತ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಜೊತೆಲಿ ಬನ್ನಿ, ಜಾಲಿ ಮಾಡ್ಕೊಳ್ಳೋಣ. ಎಲ್ಲರಿಗೂ ಜೈ ಜಟಾಯು. ಮಧು ಟಿಫನ್ಸ್ಗೆ ಬಂದಿದ್ದೀವಿ. ಎಲ್ಲೂ ನೋಡಿ, ಈ ಕಡೆ ಕೇಶವ ಇದೆ, ಇಲ್ಲಿ ಮಧು ಟಿಫನ್ಸ್ ಇದೆ. ಜನ ನೋಡ್ಬೋದು ನೀವು, ಎಷ್ಟು ಜನ ಇದ್ದಾರೆ ಗೊತ್ತಾ. ಒಳಗಡೆ ಅಂತೂ ಜಾಗನೇ ಇಲ್ಲ ನೋಡಿ, ಅಲ್ಲಿ ರೋಡೇ ನೋಡಿ, ಜಾಗನೇ ಇಲ್ಲ. ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ. ಈ ರೋಡಲ್ಲಿ ಯಾವ ಹೈವೇಗೆ ಹೋದ್ರು ಹೋಟ್ಲುಗಳಿಗೂ ರಶ್ಶೇನೆ, ಚೆನ್ನಾಗಿರೋ ಹೋಟ್ಲುಗಳು ಅಂತ ಬಂದರೆ ರಶ್ಶೇನೆ. ಎಷ್ಟು ಜನ ಇದ್ದಾರೆ ಗೊತ್ತಾ. ನಾವು ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ಮಧು ಟಿಫನ್ಸ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಬಂದು ಗೆಜ್ಲೆಗೆರೆ ತುಂಬ ಇದೆ ಮಧುರಲ್ಲಿ. ಮೂರು ಹಳೇದು ಒಂದಿದೆ, ಮತ್ತು ಹೊಸದು ಬರ್ತಾ ಬೆಂಗಳೂರು ಕಡೆಯಿಂದ ಬರ್ತಾ ಒಂದಿದೆ. ಮತ್ತು ಇದು ಬೆಂಗಳೂರಿಗೆ ಹೋಗೋ ಕಡೆ, ಇದು ಮೈಸೂರು ಟು ಬೆಂಗಳೂರಿಗೆ ಹೋಗೋ ಕಡೆ. ಸಾಕಾಗಿದೆ, ಮತ್ತು ಜನ ಕಡಿಮೆ. ಆ್ಯಕ್ಚುಲಿ ಆ ಥರ ಏನಾದರೂ ನೀವು ಯಾರು ಪ್ಲ್ಯಾನ್ ಮಾಡ್ತಿದ್ರೆ ಬೆಂಗಳೂರು ಟು ಮೈಸೂರಿಗೆ ಹೋಗೋ ರೂಟ್ ಕಡೆಯಲ್ಲಿ ಹೋಟ್ಲುಗಳನ್ನ ಅವಾಯ್ಡ್ ಮಾಡಿ ಆದಷ್ಟು, ಯಾಕಂದರೆ ತುಂಬ ರಶ್ ಇರುತ್ತೆ. ಮೈಸೂರು ಟು ಬೆಂಗಳೂರು ಹೋಗೋ ರೂಟ್ಸ್ಗಳು ಹೋದರೆ ಏನಿಲ್ಲ, ಜಸ್ಟ್ ಊಟ ಮಾಡ್ಕೊಂಬಂದು ತಿರ್ಗಾ ಕನೆಕ್ಟ್ ಆಗ್ಬೋದು ಹೈವೇಗೆ. ಒಳ್ಳೆ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ನೋಡಿ, ನಮ್ಮ ರಾಮು ಅಂತ ನಮಗೆ ತುಂಬ ಹಳೆಯ ಸ್ನೇಹಿತರು ಇವರು.
ನನ್ನ ಗಾಡಿ ಆಕ್ಸಿಡೆಂಟ್ ಆದಾಗ ಹೋಂಡಾ ಸಿಟಿ ನನ್ನ ವಿಡಿಯೋ ನೋಡ್ಬಿಟ್ಟು ಸೇಲ್ ಹಾಕೋರು ನನ್ನ ಹತ್ರ ಹೋಂಡಾ ಸಿಟಿ ಇದೆ ಸರ್ ಅಂತ. ಬಟ್ ಸೇಲ್ ಮಾಡ್ತೀನಿ ಅಂತಲ್ಲ ಅವ್ರು ಮಾಡಿದ್ದು. ನಾನು ಹೋಂಡಾ ಸಿಟಿ ತುಂಬ ಇಷ್ಟ ನನಗೆ. ಈ ಗಾಡಿ ನೋಡಿ ಹೆಂಗಿದೆ ಅಂದರೆ ಫುಲ್ಲು ಸ್ಟಾಕು, ಜಪಾನೀಸ್ ಮೇಕು ಫುಲ್ಲು. ಈ ವೀಲು ನಿಮ್ಗೆ ತುಂಬ ಕಡೆ ಸಿಗೋದೇ ಇಲ್ಲ, ಈ ಹೋಂಡಾ ಸಿಟಿ ವೀಲು. ಸೊ ಇದು ತುಂಬ ಟೈಪ್ 2. ಸೊ ಹೆಂಗಿದೆ ಗೊತ್ತಾ, ಇದು ಸೆಕ್ಸಿ ಗಾಡಿ ಮಾತ್ರ. ಇದನ್ನು ಏನಿಲ್ಲ, ಒಂದು ಚೂರಿಲ್ಲ, ಸ್ಟಾಕ್ ಒರಿಜಿನಲ್ ಪೇಂಟು ಸಾಕಾಗಿದೆ. ಕೊಡಿ ಅಂದರೆ ಕೊಡಲ್ಲ, ಬೇಕಾದ್ರೆ ಒಂದು 6 ತಿಂಗಳ ವರ್ಷ ಇಟ್ಕೊಳ್ಳಿ ಅಂತಾರೆ. ಒರಿಜಿನಲ್ ಸೀಟ್ ಇದೆ ನೋಡಿ. ಇದನ್ನು ಓಡಿಸೋ ಮಜಾನೇ ಬೇರೆ. ನಾನು ಹೇಳೋದು, ಎಲ್ಲ ಕಾರ್ಗಿಂತ ನನಗೆ ಇದೊಂದೇ ಇಷ್ಟ. ಆಮೋರೆ ಇವಾಗಾದ್ರೂ ಕೊಡ್ತೀರಾ? ಈ ಕಡೆ ಬನ್ನಿ, ಇವಾಗಾದರೂ ಕೊಡ್ತೀರಾ ನಮಗೆ? ಕೊಡ್ತೀನಿ ಬಿಡಿ. ಓಕೆ, ಚೆನ್ನಾಗಿ ಇಟ್ಕೊಂಡು ಅವಾಗಿಂದ ಹಂಗೆ ಇಟ್ಕೊಂಡವ್ರೆ. ಈಗ ನಿಮ್ಮ ಮಂಡ್ಯಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದೀರಾ? ಸೂಪರ್. ದರ್ಶನ್ ನಮಗೆ ಬಿಡು, ಲೇಟ್ ಗೊತ್ತಲ್ಲ, ಟೈಮ್ ಆಗುತ್ತೆ. ದರ್ಶನ್ ಇಲ್ಲಿ ರೂಟಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಎಂಟ್ರಿ, ಇಲ್ಲಿ ಚೆಕ್ ಪೋಸ್ಟ್, ಟ್ಯಾಕ್ಸ್ ಕಟ್ಬಿಟ್ಟು ಹೋಗ್ಬೇಕು ನೀವು. ಚೆಕ್ ಪೋಸ್ಟ್ ಇದು. ಬೆಳಗ್ಗೆ ನಾನು ಹೇಳ್ತೀನಿ 6 ಕಾಲು ಬತ್ತೀನಿ ಅಂದ್ರು ಇಲ್ಲ ನೀವು ಲಾಸ್ಟ್ ಟೈಮ್ ಬೇರೆ ಹಂಗೆ ಕೈ ಕೊಟ್ಬಿಟ್ಟು ಹೊಟ್ಟೋದೆ. ಮಾಮೂಲಿ ರುಚಿ ಕಾಂಡಿಮೆಂಟ್ಸು ನಮ್ಮ ದರ್ಶನ ಅಡ್ಡ ಇದು. ರೆಗ್ಯುಲರ್ ಆಗಿ ಇಲ್ಲಿ ಚೆಕ್ ಪೋಸ್ಟ್. ಅಭಿ ದರ್ಶನ್ ಏನು ಮಾಡೋಣ ಗೊತ್ತಾ, ಈ ರೂಟಲ್ಲಿ ಹೋದ್ರೆ ಇದು ಚೆಕ್ ಪೋಸ್ಟ್ ಇದು, ಇಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟೇ ಹೋಗ್ಬೇಕು. ಬಿಡ್ತಾನೆ ಇಲ್ಲ. ಲಾಸ್ಟ್ ಟೈಮ್ ನಾವು ಹೆಂಗೋ ಮಿಸ್ ಆಗ್ಬಿಟ್ಟು ಹೊಟ್ಟೋದು. ಹಿಂಗೆ ಮಾಡ್ತಾ ಇರೋ, ನಾವು ಬೇರೆ ರೂಟಲ್ಲಿ ಹೋಗ್ತೀವಿ. ಇಲ್ಲ ನಾವು ಬೇರೆ ರೂಟಲ್ಲಿ. ಅಚ್ಚೋ ಈಗ ಎದ್ಬಿಟ್ಟೆ, ಹೋಗಿ. ಫೈನಲಿ ಸ್ಟೇಗೆ ಬಂದಿದ್ದೀವಿ, ನೀಲಾಂಜಿ ಕ್ಯಾಂಪಿಂಗ್. ಅಂದ್ರೆ ಇಲ್ಲಿ ನಾವು ಆ್ಯಕ್ಚುಲಿ ಊಟ ಮಾಡೋದಕ್ಕೆ ಕ್ಯಾಂಪಿಂಗ್ ಬಂದು ಬೇರೆ ಕಡೆ. ಸೊ ಜಾಗ ಮಾತ್ರ ಸೂಪರ್ ಆಗಿದೆ. ಇಲ್ಲ ನಾವು ಎಷ್ಟು ಗಂಟೆ ಕೊಡ್ತೀವಿ ಗೊತ್ತಾ? 4 ಗಂಟೆ ಕೊಡ್ತೀವಿ. 2:45 ಈಗ. ಒಂದು ಅರ್ಧ ಗಂಟೆ ರೆಸ್ಟ್ ತೊಗೋತೀವಿ. ಸೂಪರ್. ಊಟ ಎಲ್ಲ ಆಯ್ತು ಈಗ ನಮ್ಮದು. ಈಗ ಊಟ ಆದಮೇಲೆ ಏನು ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ಬೆಟ್ಟಿಗೆ ನಾವು ಆಫ್ ರೋಡ್ ಹೋಗೋದು. ಸದ್ಯಕ್ಕೆ ನಾವು ಕ್ಯಾಂಪಿಂಗಿಗೆ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀವಿ, ಕ್ಯಾಂಪ್ ಗಾಡಿ ಹಾಕೋಕ್ಕೆ. ಸೊ ಪಿಚ್ ಮಾಡ್ಕೊಂಬರೋಣ ಅಂತ ನೋಡೋಣ. ಜಾಲಿ ಫುಲ್ಲು ಬಂದು ಫೈನಲಿ ಹೆಂಗಿತ್ತು ಕ್ಯಾಂಪಿಂಗ್ ಲೊಕೇಶನ್ಗೆ. ಸೊ ಫೈನಲಿ ಕ್ಯಾಂಪ್ ಲೊಕೇಶನ್ ಬಂದಿದ್ದೀವಿ. ಇಲ್ಲೇ ಪಿಚ್ ಮಾಡೋಣ ಅಂತ. ಫುಲ್ಲು ಇಲ್ಲೇ ರಿವರ್ ಸ್ಟ್ರೀಮ್ ಇದೆ. ಆ್ಯಕ್ಚುಲಿ ಮಳೆ ಅಂದರೆ ಇನ್ನೂ ಜಾಸ್ತಿನೇ ಆಗುತ್ತೆ, ಸದ್ಯಕ್ಕಿದೆ. ಸೊ ಗಾಡಿ ಬರಬೇಕಾದ್ರೆ ಒಳ್ಳೆ ಆಫ್ ರೋಡ್ ಇತ್ತು. ಈಗ ಮಜಾ ಇನ್ನೂ ಹೋಗೋಕ್ಕೆ, ನಾವು ಆ ಬೆಟ್ಟದ ಮೇಲೆ ಹೋಗ್ಬೇಕು, ನೋಡೋಣ. ಸೊ ಸೂಪರು. ಇಲ್ಲೇ ಪಿಚ್ ಮಾಡೋಣ ಅಂತ ಇದೇ ಜಾಗದಲ್ಲಿ. ಅಲ್ಲಿ ಯಾರೋ ಬೇರೆ ಟೀಮ್ ಬಂದಿದೆ, ಇಲ್ಲೇ ಇದು ಮಾಡಿ ತಿರ್ಗಾ ಕತ್ಲಲ್ಲಿ ಬರೋಕ್ಕಲ್ಲ ಬೈ. ಮಳೆ ಸ್ಟಾರ್ಟ್ ಆಗೋಯ್ತು ಫುಲ್ಲು ಅವಳಿ. ಇಲ್ಲಿ ಯಾರೋ 40 ಜನ ಟೀಮ್ ಬಂದರು, ಟ್ರೆಕ್ಕಿಂಗ್ ಟೀಮ್ ಬರುತ್ತೆ. ಮಾಡಿ ಮುಖ ನೋಡೋಣ. ಹಾಂ ಅವ್ರು ಜಾರ್ ಬೀಳ್ತವ್ರು. ಎಲ್ಲ ಸೈಡ್ಗೆ ಹೋಗ್ರಿ. ಏನು ಜಿಗ್ರಾಸ್ ಮೇಲೆ ಬನ್ನಿ ನೋಡಿ, ಈ ಥರ ಎಲ್ಲ ತಿತ್ತಿ ಹೊಡೆ ಅಷ್ಟೇ. ಬನ್ನಿ ಸ್ಲೋಗೆ. ಸೂಪರ್. ಕಮಾನ್ ನೆಕ್ಸ್ಟ್ ನುಗ್ಲಿ. ಜಾಸ್ತಿ ನಿಧಾನ ಆಯ್ತಲ್ಲ. ಸೂಪರ್. ಲೋಟಾರ್ಕಲ್ಲೇ ಹೋಗ್ಲಿ. ಬರ್ಲಿ ಬನ್ನಿ ಈ ಕಡೆ ಬನ್ನಿ. ಸೈಡು ಹೋಗ್ಲಿ ಅಷ್ಟೇ. ಸೂಪರ್. ನಾನು ಬರ್ತೀನಿ ತಾಳೆ. ಆಫ್ ರೋಡ್ ಇವಾಗ ಸ್ಟಾರ್ಟು. ಇಲ್ಲೇ ನೋಡಬೇಕು ಪಾಯಸ ಹೆಂಗಿದೆ. ಹಿಂಗೆ ಹೋಗ್ಬೇಕು, ಟೆರೇನು ಇನ್ನೂ ಇದೆ. ಇದು ಮೇಲೆ ಟಾಪ್. ಏನು ನಾವು ಬನ್ನಿ ಸೈಡಿಗೆ ಬಾ. ಓಹೋ ಪಾಯಸ. ಹಿಂಗೆ ಹೋಗ್ಬೇಕಲ್ಲ, ಹಂಗೆ ಅನ್ಕೊಂಡು ಹತ್ತಿದ್ದೀರಿ. ಬೈ ಸಿಗರೇಟ್ ಕೊಡಿ ಬೈ. ಎಂಥ ಮೋಸ. ಓ ಅಲ್ಲೇ ಬನಾನಾನೇ ಹೋಗ ತಾರ್ ಹೋಗ್ಲಿ.
1 2 3 ಗೋ. ಓಕೆ, ಸಕ್ಸಸ್ ಸಕ್ಸಸ್. ಸ್ಟಾರ್ ರೆಡಿ. ಬರ್ಲಿ ಬರ್ಲಿ. ಹೆಂಗಿದೆ ಬಾಯ್ಸ್ ಫೈನಲಿ? ಬರೋಚ್ಚು ನಿಧಾನಪ್ಪ. ಹೆಂಗಪ್ಪ ಹೆಂಗಿದೆ ಗೈಸ್ ಟ್ರಕ್ ಆಫ್ ರೋಡು? ನಮ್ ಗಾಡಿ ಒಂದ್ ಬಿಟ್ಬಿಟ್ಟಿದ್ರೆ ಆಗಿರೋದು. ಕುಳ್ರು ಗಲಾಟೆ ಮಾಡ್ಬಿಟ್ರು. ಏನಾಗಿದ್ಯಾ? ಎಲ್ಲೋ ಆಯ್ತು. ಒಂದ್ ಕೆಲಸ ನಂಗೊಂದು ಆಸೆ ಬಿಟ್ಬಿಡು ಹಂಗಾರ ಇಲ್ಲಿ ಬೈ. ನಮ್ ಸ್ಟೇ ಅಲ್ಲೇ ಇದ್ದಿದ್ದು. ಓ ಸೂಪರ್ ಗುರು. ಆಯ್ತು ಒಂದ್ ನಿಮಿಷ ನೀನಾಯ್ತು. ಪ್ಯಾಂಟ್ ಹೊರ್ದು ಹಂಗೆ ಸುಮ್ಮನೆ ಯಾಕೋ ನೀನ್ ಹಂಗ ಆಡ್ತಿದ್ಯಾ? ತೋರ್ಸು ಬೈ. ಅಯ್ಯೋ ಪ್ಯಾಂಟ್ ಹರ್ದಂಗ ಆಫ್ ರೋಡ್ ಮಾಡೋಲ್ಲ. ಸ್ಲಿಪ್ಪರ್ ಇರ್ತದಪ್ಪ. ಇಲ್ಲ ಇಲ್ಲ ಇಲ್ಲಿ ಇರಿ, ಪರವಾಗಿಲ್ಲ, ಏನಾಗಲ್ಲ. ಅದು ಅಲ್ಲಿ ಕೆಳಗಡೆ ಹತ್ತಿರೋದು. ಇಲ್ಲತ್ತಿಲ್ಲ, ಇಲ್ಲಿ ಬರಲ್ಲ. ಇಲ್ಲಿ ಜಿಗ್ನೆ ಇಲ್ಲ, ಅಷ್ಟಿಲ್ಲ. ಯಾಕಂದ್ರೆ ತೇವಾಂಶ ಜಾಸ್ತಿ ಇರ್ಬೇಕು ಅಲ್ಲಿಗೆ. ಅದು ಅಲ್ಲಿ ಹತ್ತಿರೋದು ನಿಮ್ಗೆ. ಇಲ್ಲ, ಇವಾಗ ಹತ್ತಿದ್ದು. ಹೌದಾ? ನಾನು ಅದಕ್ಕೆ ನೋಡಿ ಯಾವ ತರ ಹಾಕೊಂಡ್ಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಆನೆ ಬಂದು ಕ್ಯಾಂಪಿಂಗ್ ಮಾಡಿದ್ದೆ. ಇಲ್ಲಿ ಬಂದು ಆನೆ ಎಲ್ಲ ಬಂದು ಕ್ಯಾಂಪ್ ಮಾಡೈತೆ. ಹಿಂಗಿತ್ತು ಬರ್ಬೋದಿತ್ತಲ್ಲ ನಿಟ್ಟುಲ್ಲ. ಆಮೇಲೆ ಅಲ್ಲಿ ಹೆಂಗಿರು ಬಂದ್ಬಿಟ್ಟಿದ್ರಿ ನೀವು. ಅಲ್ಲಿಗೆ ಬಂದ್ಬಿಟ್ಟಿದ್ರಲ್ಲ, ಅಲ್ಲಿ ಬರ್ಬೋದಿತ್ತು. ಓಕೆ ಗಾಯ್ಸ್, ಹೆಂಗಿತ್ತು? ಹೌ ಇಸ್ ಎಕ್ಸ್ಪೀರಿಯನ್ಸ್? ಫೈನಲಿ ನನಗೆ ಈಗ ಟೈಮ್ ಬಂದು 6:15. ನಮ್ಮ ಸ್ಟೇ ಇದ್ದಿದ್ದು ಎಲ್ಲಿ ಅಂದರೆ ನಾನು ತೋರಿಸ್ತೀನಿ ನೋಡಿ. ಈಗ ಅಲ್ಲಿದ್ದಿದ್ದು ನಮ್ಮ ಸ್ಟೇ. ನಾವೇನು ಸ್ಟೇ ಮಾಡಿದ್ದೀವಲ್ಲ ಕ್ಯಾಂಪಿಂಗ್ ಮಾಡೋಕ್ಕೆ, ಅಲ್ಲೇ ಇಲ್ಲಿ ಈ ಲೊಕೇಶನಲ್ಲಿ ಆ್ಯಕ್ಚುಲಿ ಫುಲ್ಲು ಝೂಮ್ ಹಾಕಿದ್ದೀನಿ ನೋಡಿ. ಇಲ್ಲಿ ನಾವು ಸ್ಟೇ ಮಾಡಿದ್ದು. ಇಲ್ಲಿ ಇವಾಗ ಬಂದಿರೋದು ಮೇಲಕ್ಕೆ. ಫುಲ್ ಜಿಗಣೆ, ಎಲ್ಲರಿಗೂ ಜಿಗಣೆದೇ ಟಾರ್ಚರ್ ಪಾಪ. ಜಿಗಣೆ 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 ಅಂತವ್ರು ಫುಲ್ಲು. ರಕ್ತ ಚರಿತ್ರೆ ಎಲ್ಲರಿಗೂ. ಎಲ್ಲ ಅದೇ ನೋಡ್ಕೋತವ್ರೆ, ಜಿಗಣೆ 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 ಅಂತ. ಏನಿದೆ ನೋಡಿ ಇಲ್ಲಿಂದ. ಸೂಪರ್ ಗುರು, ಒಳ್ಳೆ ಕ್ಲೌಡ್ ಬೆಡ್ ಸಿಕ್ತು ಮಾತ್ರ ಈ ಜಾಗದಲ್ಲಿ. ನೆಕ್ಸ್ಟ್ ಲೆವೆಲ್ ಆಫ್ ರೋಡ್. ಅಚ್ಚು ಹೆಂಗಿತ್ತಪ್ಪ ಆಫ್ ರೋಡು? ಇಷ್ಟ ಆಯ್ತಾ? ಫುಲ್ ಜಾಲಿನಾ? ಹೆಂಗಿತ್ತು ಸಂತೋಷ್ ಅವರ? ನೀವು ಫೈನಲ್ ಏನಂತಿದ್ರಿ? ಫುಲ್ ಅಡ್ವೆಂಚರ್ ಜಾಸ್ತಿ ಮಾಡೇ ಇಲ್ಲ ಅಂತಿದ್ರಿ. ತೃಪ್ತಿ ಆಯ್ತಾ? ಸಮಾಧಾನ ಆಯ್ತು, ಸಾಕು. ನಿಮ್ಗೆ ಅನ್ಸ್ತಾ? ನೀವು ಹಿಂದೆ ಕುತ್ಕೊಂಡು ಮಾಡಿದ್ದೀರಾ ಅಡ್ವೆಂಚರು? ಹಿಂದೆ ಕುತ್ಕೊಂಡು ನೀವೊಂದು ಬೈಕ್ ತಂದ್ಬಿಟ್ಟಿದ್ರೆ ಆಗಿರೋದು. ಇರೋ ನಾವೆಲ್ಲ ಇನ್ನೇನು ಕಾರ್ನೇ ತೊಗೊಂಬಂದಿದ್ದೀನಿ, ಬೈಕ್ ತರಲ್ವ ನಾವು? ಇಲ್ಲೇ ಬಿಡಿ, ಇನ್ನೂ ಒಳ್ಳೊಳ್ಳೆ ಅಡ್ವೆಂಚರ್ಸ್ ಇರುತ್ತೆ. ಹೋಗೋಣ. ರಾಮು ಹೆಂಗಿತ್ತು? ಹೋಂಡಾ ಸಿಟಿ ತರಬೇಕಿತ್ತು. ಏನಿಲ್ಲ, ಜಿಪ್ಸಿ ಹಾಕೊಂಡು ಹೊಡ್ಬೋದಿತ್ತು. ಹೆಂಗೋ ಲೈಟ್ ವೈಟು, ಸೂಪರ್. ಇವಾಗ ನೋಡಿ 2 ನಿಮಿಷ ಕ್ಲಿಯರ್ ಆಗೋಯ್ತು. ಕೇಳೆ ಫುಲ್ಲು 1 ನಿಮಿಷಕ್ಕೂ ವೆದರ್ ಚೇಂಜ್ ಆಗ್ತಾ ಇದೆ. ಸೂಪರ್. ಬನ್ನಿ ಹೊಡೋಣ ಈ ಜಾಗದಿಂದ. ಈಗ ಹೊಡ್ತಾ ಇದೀವಿ. ಆಫ್ ರೋಡೆಲ್ಲ ಮುಗಿಸ್ಕೊಂಡು ಕ್ಯಾಂಪ್ ಲೊಕೇಶನ್ ಬಂದಿದ್ದೀವಿ. ಎಲ್ಲರೂ ಕ್ಯಾಂಪ್ ಪಿಚ್ ಮಾಡಿಕೊಡ್ತಾ ಇದ್ದೀವಿ.
ನೈಟ್ ಎಲ್ಲ ಪಾರ್ಟಿನ ಸೆಟಪ್ ಆಗಿ ಕ್ಯಾಂಪು ಆಗಿ ಪಾರ್ಟಿ ವೈಬ್ಸು ಸ್ಟಾರ್ಟ್ ಆಗಿದೆ. ಸೊ ಫುಲ್ಲು ಎಲ್ಲ ಅರೇಂಜ್ಮೆಂಟ್ಸು ಮಾಡಿಕೊಟ್ಟಿದ್ದೀವಿ. ಕ್ಯಾಂಪು ಇಲ್ಲೇ ಪಿಚ್ ಮಾಡಿಕೊಟ್ಟು ಇಲ್ಲೇ ಪಾರ್ಟಿನೂ ಅರೇಂಜ್ಮೆಂಟ್ಸ್ ಕೊಟ್ಟು ಫೈರ್ ಕ್ಯಾಂಪು. ನಮ್ಮ ಗಾಡಿನ ಟೇಬಲ್ ಥರ ಯೂಸ್ ಮಾಡ್ತಾರೆ ಬಾಯ್ಸು. ಸೂಪರ್, ಎಲ್ಲ ಎಂಜಾಯ್. ಓಕೆ, ಲಾಲೆಲಾಗಲ್ಲಿ ಸಿಗೋಣ ಒಂದು ಮತ್ತೊಂದು ಅಡ್ವೆಂಚರಲ್ಲಿ. ಸೊ ಹೀಗೆ ವಾಚ್ ಮಾಡ್ತಾಯಿರಿ, ಸಿಗೋಣ.